ಮಾದರಿಯ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮತದಾನ ವೇಳೆ ಬೆಂಬಲಿಗರು ಗಲಾಟೆ ಮಾಡಿಕೊಂಡಿದ್ದಾರೆ. ಮತದಾನದ ವಿಚಾರಕ್ಕೆ ಸವದಿ ಹಾಗೂ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ಗಲಾಟೆ ನಡೆದಿದೆ. ಗಲಾಟೆ ತಾರಕಕ್ಕೇರ್ತಾ ಇದ್ದಂತೆ ಚಿದಾನಂದ ಸವದಿ ಮಧ್ಯಪ್ರವೇಶಿಸಿ ಬೆಂಬಲಿಗರನ್ನ ಮನವೊಲಿಸಲು ಯತ್ನಿಸಿದ್ರು. ಕೂಡಲೇ ಅಲರ್ಟ್ ಆದ ಪೊಲೀಸರು 2 ಗುಂಪುಗಳನ್ನ ಚದುರಿಸಿದ್ರು. ಯಾದಗಿರಿಯ ಗುರುಮಠಕಲ್ ಪಟ್ಟಣದಲ್ಲಿ ನಿನ್ನೆ ನಡೆಯಬೇಕಿದ್ದ ಆರ್ಎಸ್ಎಸ್ ಪಥಸಂಚಲನವನ್ನು ರದ್ದು ಮಾಡಲಾಗಿತ್ತು. ರಾಜ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಆರ್ಎಸ್ಎಸ್ ಶಕ್ತಿ ಪ್ರದರ್ಶನಕ್ಕೆ ಕಸರತ್ತು ನಡೆಸಿತ್ತು. 3 ದಿನದ ಮುಂಚೆ ಪಥಸಂಚಲನದ ಅನುಮತಿಗೆ ಅರ್ಜಿ ಸಲ್ಲಿಸದ್ದಕ್ಕೆ ಜಿಲ್ಲಾಧಿಕಾರಿ ನಿರಾಕರಿಸಿದ್ರು. ಇದೀಗ ಮತ್ತೆ ಪಥಸಂಚಲನ ನಡೆಸಲು ಅನುಮತಿ ನೀಡುವಂತೆ ಡಿಸಿಗೆ ಆರ್ಎಸ್ಎಸ್ ಅರ್ಜಿ ಸಲ್ಲಿಸಲಾಯಿತು. ಸೋಮವಾರ ಜಿಲ್ಲಾಧಿಕಾರಿಗೆ ಆರ್ಎಸ್ಎಸ್ ಅನುಮತಿ ಅರ್ಜಿ ಸಲ್ಲಿಸಿದ್ದಾರೆ. ಅಕ್ಟೋಬರ್ 31ರಂದು ಪಥಸಂಚಲನಕ್ಕೆ ಆರ್ಎಸ್ಎಸ್ ಪ್ಲಾನ್ ಮಾಡಿದ್ದು, ಜಿಲ್ಲಾಧಿಕಾರಿಯ ಅನುಮತಿ ಪಡೆದು ಭವ್ಯ ಪಥಸಂಚಲನ ನಡೆಸಲು ಚಿಂತನೆ ನಡೆದಿದೆ. ಧಾರವಾಡದಲ್ಲಿ ರೌಡಿ ಶೀಟರ್ ಅರ್ಬಾಜ್ ಖಾನ್ ಮತ್ತು ಸಹಚರರಿಂದ ಹಫ್ತಾ ವಸೂಲಿ ಮುಂದುವರೆದಿದೆ. ಕೊಲೆ ಕೇಸ್ನಿಂದ ಕಳೆದ 15 ದಿನದ ಹಿಂದೆ ಬೇಲ್ ಮೇಲೆ ಅರ್ಬಾಜ್ ಖಾನ್ ಹೊರಗಡೆ ಬಂದಿದ್ದು, ಎಳ್ನೀರು ವ್ಯಾಪಾರಸ್ಥರಿಂದ ಹಫ್ತಾ ವಸೂಲಿ ಮಾಡಿದ್ದಾನೆ. 5 ಜನ ಎಳ್ನೀರು ವ್ಯಾಪಾರಸ್ಥರನ್ನ ಮಸೀದಿಗೆ ಕರೆಸಿ ಹಲ್ಲೆ ಮಾಡಿ ಧಮಕಿ ಹಾಕಿ ಹಣ ವಸೂಲಿ ಮಾಡಿದ್ದಾನೆ. ಇದೀಗ ಮತ್ತೆ ಅರ್ಬಾಜ್ ಖಾನ್ ವಿರುದ್ಧ ವ್ಯಾಪಾರಸ್ಥರು ಶಹರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದೂರು ದಾಖಲಾಗ್ತಾ ಇದ್ದಂತೆ ರೌಡಿ ಶೀಟರ್ ಅರ್ಬಾಜ್ ಪರಾರಿಯಾಗಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.